ಒಂದು ರೀಸನ್ ಇಂದ ನಾನು ಬಂದಿದ್ದೀನಿ, ಏನೋ ಜನಕ್ಕೆ ಇದು ಇಷ್ಟ ಆಗದೆ ನಾನು ಬಂದಿದ್ದೀನಿ ಅಂತ ಏನಾದರೂ ಇದೆಯಾ, ಅನಿಸ್ತಿದ್ಯಾ ನಿಮಗೆ? ಲೈಕ್ ಈ ಥರ ಬಂದಿದ್ದೀನಿ ಆ ಥರ ಅಂದರೆ ಟಾಸ್ಕ್ ಆಡೋದಕ್ಕೆ ಲಾಸ್ಟ್ ವೀಕ್ ನಂಗೆ ಅವಕಾಶ ಸಿಗಲಿಲ್ಲ. TTF ಕಂಟೆಂಡರ್ಶಿಪ್ಪಿಂದ ನನ್ನ ಹೊರಗಡೆ ಇಡ್ತಾರೆ. ಸೊ ಫಸ್ಟ್ 2 ದಿನ ತುಂಬ ಚೆನ್ನಾಗಿ ಆಡ್ತೀನಿ. 3ನೇ ದಿನಕ್ಕೆ ನನ್ನ ಗ್ರಾಚಾರಕ್ಕೆ ಅದು ನಮ್ಮನ್ನು ಒಬ್ಬರನ್ನ ಹೊರಗಡೆ ಇಡಬೇಕು ಅಂತ ಬರುತ್ತೆ, ನಮ್ಮ ಟೀಮೇ ಹೊರಗಡೆ ಇಡುತ್ತೆ. ಸೊ ಹಾಗಾಗಿ ಇಡೀ ವಾರ ಪೂರ್ತಿ ಟಾಸ್ಕ್ ಮೇಲೆ ಡಿಪೆಂಡ್ ಆಗಿದ್ದ ವಾರ ಆಗಿದ್ದರಿಂದ ಉಸ್ತುವಾರಿನೂ ಮಾಡೋಕ್ಕಾಗಿರಲಿಲ್ಲ, ಆಟನೂ ಆಡೋದಕ್ಕೆ ಸಿಗಲಿಲ್ಲ. ಜೊತೆಗೆ ಎಲ್ಲರೂ ಬ್ಯುಸಿ ಇದ್ದರು, ಯಾರಿಗೂ ಬೆರೆಯೋದು ಮತ್ತೊಂದು ಏನೂ ಮಾಡೋದಕ್ಕೆ ಅವಕಾಶನೇ ಇರಲಿಲ್ಲ. ಅಷ್ಟು ಟಾಸ್ಕ್ನ ಪ್ರೆಷರ್ ಇದ್ದ ಕಾರಣಕ್ಕೆ ಎಲ್ಲ ಒಂದು ಕಡೆ ಕಾಣಿಸ್ಕೊಳ್ಳೋದ್ರಲ್ಲಿ ಎಲ್ಲೋ ಗಮನ ಆಯಿತು ಅಂತ ಅನ್ಸುತ್ತೆ. ಹಾಗಾಗಿ ಬಂದಿರ್ಬೋದು. ಮಿಸ್ ಮಾಡ್ಕೋತಾ ಇದ್ದೀರಾ ಬಿಗ್ ಬಾಸ್ ಮನೆನ, ಅಥವಾ ಇವಾಗ ಒಳಗೋದ್ಮೇಲೆ ನಾನು ಆಚೆ ಹೋಗಬೇಕು, ಅಲ್ಲಿ ಮನೆಯವ್ರನ್ನೆಲ್ಲ ಭೇಟಿ ಆಗಬೇಕು ಅಂತ ಕೆಲವರು ಬರಬೇಕು ಆಚೆ ಅಂತ ಕಾಯ್ತಿರ್ತಾರೆ, ಇನ್ನು ಕೆಲವರು ಇಲ್ಲೇ ಇರಬೇಕು ಅಂತ ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ಅಥವಾ ಬಂದಿದ್ದು ಓಕೆ ಅಂತ? ಬಂದಿದ್ದು ಖುಷಿ ಇದೆ, ಒಂದು ಒಳ್ಳೆ ಸಮಯದಲ್ಲೇ ಬಂದಿದ್ದೀನಿ ಅನ್ನೋ ತೃಪ್ತಿ ಇದೆ ನನಗೆ. ಆದರೆ ಆ ಮನೆಗೆ ಖಂಡಿತವಾಗ್ಲೂ ಜೀವನದ ಉದ್ದಕ್ಕೂ ಮಿಸ್ ಮಾಡ್ಕೊಳ್ತೇನೆ. ಆ ಮನೆಗೆ ಒಂದು ವೈಬ್ರೇಷನ್ ಬೇರೆಯೇ ಇದೆ. ಸೊ ಆ ಪ್ರಶಾಂತವಾಗಿರುವಂಥ ಅದೊಂದು ಆ ಮನೆ ಅನ್ನುವ ಕೊಡೋ ಅನುಭವವನ್ನು ಮಿಸ್ ಮಾಡ್ಕೊಳ್ತೀನಿ, ತುಂಬ ಮಿಸ್ ಮಾಡ್ಕೊಳ್ತೀನಿ. ಬಿಗ್ ಬಾಸ್ ಮನೆಯಿಂದ ಏನೋ ಒಂದು ವಿಚಾರ ಕಲ್ತಿದ್ದೀನಿ ಅಂತ ಅಂದರೆ ಏನು ಅಂತ ಹೇಳ್ತೀರಾ ನೀವು? ನಿಮ್ಮ ಸುತ್ತ ಇರೋರು 1000 ಟೀಕೆ ಟಿಪ್ಪಣಿ ಮಾಡಲಿ, ತಲೆ ಕೆಡಿಸ್ಕೋಬೇಡಿ, ಯಶಸ್ಸು ನಿಮ್ಗೆ ಸಿಕ್ಕೇ ಸಿಗುತ್ತೆ, ಒಳ್ಳೆ ದಿನ ಬಂದೇ ಬರುತ್ತೆ ಅನ್ನೋ ಪಾಠನ ಬಿಗ್ ಬಾಸ್ ಮನೆ ನಂಗೆ ತುಂಬ ಚೆನ್ನಾಗಿ ಕಲಿಸಿದೆ. ಅಂದರೆ ಎಲ್ಲರೂ ಕಷಾಯ ಕೊಡಿಸಿ ಕಳಪೆ ಕೊಟ್ಟು ಕಸದ ಬುಟ್ಟಿಗೆ ಹಾಕಿ ಯಾರ್ಯಾರು ಅಂದಿದ್ರು ಅವ್ರ ಎದುರುಗಡೆನೇ ಎದ್ದು ನಿಲ್ಲೋದಕ್ಕೆ, ಅವ್ರ ಬಾಯಿಂದಲೇ ಉತ್ತಮ ಅನ್ನಿಸ್ಕೊಳ್ಳೋದಕ್ಕೆ ಅದೊಂದು ಗೆಲುವು ಅಂತ ನಾನು ಭಾವಿಸ್ತೇನೆ. ಆ ಥರ ಜೀವನದಲ್ಲೂ ಎಲ್ಲರ ಜೀವನದಲ್ಲೂ ಯಶಸ್ಸು ಸಿಕ್ಕೇ ಸಿಗುತ್ತೆ, ಕಾಯಬೇಕು ಮತ್ತು ಅದಕ್ಕೋಸ್ಕರ ಗಟ್ಟಿಯಾಗಿ ನಿಲ್ಲಬೇಕು, ಹೆದರು ಓಡಿ ಹೋಗಬಾರ್ದು ಅನ್ನೋ ಪಾಠನ ಬಿಗ್ ಬಾಸ್ ಮನೆ ಕಲಿಸಿದೆ. ಪ್ರತಿಯೊಂದರಲ್ಲೂ ನಿಮ್ಮನ್ನು ಟಾರ್ಗೆಟ್ ಮಾಡ್ತಿದ್ರು, ಆಮೇಲೆ ಮೂಲೆ ಗುಂಪು ಮಾಡ್ತಿದ್ರು, ಅವಾಗ ನಿಮ್ಗೆ ಏನು ಅನ್ನಿಸ್ತಿತ್ತು? ಯಾವ ರೀತಿ ಫೇಸ್ ಮಾಡಿದ್ರಿ ನೀವು ಅದನ್ನು ಅಂತ ಹೇಳಿ? ಜೀವನದಲ್ಲೂ ನಾನು ಆ ಥರ ತುಂಬ ಟಾರ್ಗೆಟ್ ಆಗಿ ತುಂಬ ಜೀವನದಲ್ಲೇ ಕಷ್ಟಗಳನ್ನು ಎದುರಿಸ್ಕೊಂಡೇ ಬಂದವಳು. ಸೊ ಒಳಗಡೆ ನನ್ನವ್ರು ಇರಲಿಲ್ಲ ಅನ್ನೋದೆಲ್ಲೋ ಒಂದು ಕಡೆ, ನನ್ನ ಕುಟುಂಬ, ನನ್ನ ಸ್ನೇಹಿತರ ವರ್ಗ ನನಗೆ ಯಾವಾಗಲೂ ಶಕ್ತಿ ಕೊಡೋರು ಇರಲಿಲ್ಲ ಅನ್ನೋದನ್ನು ಬಹಳ ಆ ಕಾರಣಕ್ಕೆ ತುಂಬ ಅಳ್ತಿದ್ದೆ. ಅಂದರೆ ಅವ್ರನ್ನ ನೆನೆಸ್ಕೊಂಡು ಅಳ್ತಿದ್ದೆ. ಇಲ್ಲ ಅಂದಿದ್ರೆ ನಾನು ಒಂದು ಹನಿ ಕಣ್ಣೀರು ಹಾಕದೆ ಅದನ್ನು ಎದುರಿಸ್ತಿದ್ದೆ ಅನಿಸುತ್ತೆ. ಸೊ ಎದುರಿಸೋ ವಿಚಾರದಲ್ಲಿ ಒಂಚೂರು ಕಣ್ಣೀರಿನ ಜೊತೆಗೆ ಎದುರಿಸಿದ್ದೀನಿ ಅನ್ನೋದೊಂದು ಬೇಜಾರಿದೆ. ಬಟ್ ನನಗೆ ಸಹಜ ಅನ್ನೋ ಥರನೇ ತೊಗೊಂಡಿದ್ದೀನಿ. ಅದು ಬೇರೆಯವ್ರಿಗೆ ಹೇಗೋ ಗೊತ್ತಿಲ್ಲ, ನನ್ನ ವ್ಯಕ್ತಿತ್ವ ಹಾಗೆ, ಎಲ್ಲವನ್ನೂ ಹಾಗೆ ತಗೊಳ್ಳುವ ಶಕ್ತಿ ಇರೋ ಕಾರಣಕ್ಕೆ ಅಲ್ಲಿ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಅದರಲ್ಲಿ ಖುಷಿ ಇದೆ. ಬಿಗ್ ಬಾಸ್ ಮನೆಯಲ್ಲಿರೋ ಕಂಟೆಸ್ಟೆಂಟ್ಗಳಲ್ಲಿ ಒಬ್ಬರನ್ನ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಂದರೆ ಯಾರು? ನಾನು ಬಿಗ್ ಬಾಸ್ ಧ್ವನಿನ ಮಿಸ್ ಮಾಡ್ಕೊಳ್ತೀನಿ. ಬಿಗ್ ಬಾಸ್ ಧ್ವನಿ ಬಿಟ್ಟರೆ ಅಲ್ಲಿದ್ದ ಅಮ್ಮನ ಮೂರ್ತಿ, ಆ ತಾಯಿ, ಅದು ಅದ್ಭುತ ಆದ ದೇವಸ್ಥಾನ, ಆ ಮೂರ್ತಿಗೊಂದು ವಿಶೇಷವಾದ ಕಳೆ ಇದೆ. ಅದೆರಡನ್ನು ಬಹಳ ಮಿಸ್ ಮಾಡ್ಕೊಳ್ತೀನಿ ಅಷ್ಟೇ. ಇವಾಗ ಬಿಗ್ ಬಾಸ್ ಮನೆ ಅಂದ್ರೇನೆ ಅದನ್ನು ತುಂಬ ಜನ ನೋಡ್ತಿರ್ತಾರೆ. ಆಮೇಲೆ ಅಲ್ಲಿ ಇದ್ದಂಥವ್ರು ಕೂಡ ರೆಡಿ ಆಗ್ತಿದ್ರು, ಮೇಕಪ್ ಹಾಕ್ತಿದ್ರು, ಥರದ ಬಟ್ಟೆಗಳು ಹಾಕ್ತಿದ್ರು. ಬಟ್ ನೀವು ಮಾತ್ರ ಏನೇ ಬಟ್ಟೆ ಹಾಕಿದ್ರು ಕೂಡ ನಿಮ್ಮ ಬೊಟ್ಟಿಡೋದನ್ನು, ಆಮೇಲೆ ನಿಮ್ಮ ಡ್ರೆಸ್ಗಳು ಕೂಡ ತುಂಬ ಟ್ರೆಡಿಷ್ನಲ್ ಆಗೇ ಇರ್ತಿತ್ತು. ಅದ್ರ ಬಗ್ಗೆ ನೀವು ಹೇಳೋದಾದ್ರೆ? ಅಲ್ಲಿ ಬಿಗ್ ಬಾಸ್ ಅನ್ನೋದು ಒಂದು ವ್ಯಕ್ತಿತ್ವದ ಆಟ, ಅಲ್ಲಿ ನಾಟಕ ಮಾಡೋಕ್ಕಾಗಲ್ಲ. ಸೊ ಅದೊಂದು ಕ್ಯಾಮರಾ ಇದೆ ಅನ್ನೋ ಕಾರಣ ಕಾನ್ಷಿಯಸ್ ಆಗಿ ನೀವು ಬದುಕೋದಕ್ಕೆ ನನಗೆ ಬರೋದಿಲ್ಲ. ಸೊ ನಾನು ಹಾಗೆ ಬದುಕಿದವಳಲ್ಲ. ನನಗೆ ಆ ವಿಚಾರದಲ್ಲಿ ಸ್ಪಷ್ಟ ಇತ್ತು. ನಾನು ಮನೆಯಲ್ಲಿ ಹೆಂಗೆ ಕುಂಕುಮ ಇಟ್ಕೊಂಡು ಮನೆಯಲ್ಲಿ ಯಾವ ಥರ ಚೂಡಿದಾರ್ ಹಾಕ್ಕೊಂಡಿರ್ತೀನಿ, ಬಿಗ್ ಬಾಸ್ ಮನೆಯೊಳಗೂ ಹಾಗೇ ಇದ್ದೆ. ಸೊ ಹಾಗಾಗಿ ನನಗದೇನೋ ವಿಶೇಷ ಅಂತ ಅನಿಸ್ಲಿಲ್ಲ. ಮತ್ತು ನಾನು ಬಿಗ್ ಬಾಸ್ಗೋಸ್ಕರ ಅದನ್ನು ಮಾಡಿದ್ದಲ್ಲ. ಸೊ ಮನೆಯಲ್ಲಿದ್ದರೆ ಇನ್ನೂ ಒಂದು ಸ್ವಲ್ಪ ಮುದ್ದೆ ಆಗಿರೋ ಬಟ್ಟೆ ಹಾಕ್ತಿದ್ದೆ ಅನಿಸುತ್ತೆ, ಅಲ್ಲೊಂದು ಸ್ವಲ್ಪ ಐರನ್ ಮಾಡಿ ಹಾಕೋತಿದ್ದೆ, ಬಿಟ್ಟು ಬೇರೆ ಏನೂ ಇಲ್ಲ. ನಾನು ಅದಕ್ಕೋಸ್ಕರ ಶಾಪಿಂಗ್ ಕೂಡ ಮಾಡಿರಲಿಲ್ಲ. ಮನೆಯಲ್ಲಿ ಏನು ಬಟ್ಟೆಗಳನ್ನು ಹಾಕೋತಿದ್ದೆ ಅದನ್ನೇ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೆ. ಸೊ ಅವ್ರವ್ರ ಕ್ಷೇತ್ರಕ್ಕೆ ಕೆಲವರಿರೋ ಸಿನಿಮಾ ಕ್ಷೇತ್ರ, ಅದು ಬಣ್ಣದ ಲೋಕ, ಅವ್ರಿಗೆ ಅದಲ್ಲಿ ಬೇಕಾಗುತ್ತೆ. ಸೊ ಅವ್ರು ಅದನ್ನು ಹಾಕ್ತಿದ್ರು, ಅದನ್ನು ನಾನು ತಪ್ಪು ಅಂತ ಹೇಳಲ್ಲ. ಬಟ್ ನನಗೆ ಬಟ್ಟೆ ಅಂದರೆ ಅದು ಕಂಫರ್ಟು, ಕುಂಕುಮ ಅಂದರೆ ಅದು ನನ್ನ ಬದ್ಧತೆ. ಸೊ ಅದೆರಡೂ ನಾನು ಜವಾಬ್ದಾರಿಯಾಗಿ ತೊಗೊಂಡು ಹೋಗಿದ್ದೀನಿ. ಮತ್ತು ನಂಗೆ ಅದು ಖುಷಿ ಇದೆ. ನನಗೆ ಅದಿಲ್ಲ ಅಂದರೆ ಏನೋ ಮಿಸ್ ಮಾಡ್ಕೊಂಡಂಗೆ. ನನಗೆಲ್ಲೋ ಒಂದು ಕಡೆ ಸ್ಲೀವ್ಲೆಸ್ ಹಾಕೊಂಡ್ರೆ ನನಗೆ ತುಂಬ ಕಾನ್ಷಿಯಸ್ ಆಗ್ತೀನಿ. ಕುಂಕುಮ ಇಲ್ಲ ಅಂತಂದ್ರೆ ನನಗೆಲ್ಲೋ ಅಂತ ಏನೋ ಕಳ್ಕೊಂಡಿದ್ದೀನಲ್ಲ ಅನ್ನೋ ಥರದ ವರ್ಷಗಳಿಂದ ಅದನ್ನು ಪಾಲನೆ ಮಾಡ್ಕೊಂಡು ಬಂದಿರೋದ್ರಿಂದ ಅದಿಲ್ಲೇ ಇರೋದಕ್ಕಾಗೋದಿಲ್ಲ. ಬಿಗ್ ಬಾಸ್ ಮನೇಲಿ ಹೇಗಿದ್ದೆ ಹಾಗೆ ಬಟ್ಟೆಗಳನ್ನು ಹಾಕ್ತಿದ್ದೆ ಅಷ್ಟೇ.